ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 57ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನುವುದನ್ನು ಕಲ್ತ್ವಿ, ಸರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ಎಲ್ಲೆಲ್ಲಿ ಬಳಸುತ್ತೇವೆ ಅನ್ನುವುದನ್ನು ಕಲಿಯೋಣ, ಸರಿನಾ? ಮೊದಲು, ಟು ಡಿಸ್ಕ್ರೈಬ್ ಇವೆಂಟ್ಸ್ ದ್ಯಾಟ್ ಆರ್ ಶೆಡ್ಯೂಲ್ಡ್ ಟು ಹ್ಯಾಪನ್ ಅಂದರೆ ನಡೆಯಲು ನಿಗದಿಪಡಿಸಲಾದ ಘಟನೆಗಳನ್ನು ವಿವರಿಸಲು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, ದ ಮೂವಿ ವಿಲ್ ಬಿಗಿನ್ ಆಟ್ 8 ಅಂದರೆ ಚಿತ್ರ 8ಕ್ಕೆ ಪ್ರಾರಂಭವಾಗುತ್ತದೆ. ದ ಮೂವಿ ಅಂದರೆ ಚಿತ್ರ, ಇದು ವಾಕ್ಯದ ಸಬ್ಜೆಕ್ಟ್. ವಿಲ್ ಬಿಗಿನ್ ಅಂದರೆ ಪ್ರಾರಂಭವಾಗುತ್ತದೆ. ಬಿಗಿನ್ ಅಂದರೆ ಪ್ರಾರಂಭವಾಗು, ಆಯ್ತಾ? ಆಟ್ 8 ಅಂದರೆ 8ಕ್ಕೆ. 8 ಗಂಟೆಗೆ ಸಿನಿಮಾ ಶುರುವಾಗುತ್ತದೆ ಅಂತ ಸಮಯ ನಿಗದಿಪಡಿಸಲಾಗಿದೆ ಅಲ್ವಾ? ಇದನ್ನು ಹೇಳಲಿಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯವನ್ನು ಬಳಸಿದ್ದೇವೆ ಅಲ್ವಾ? ನೆಕ್ಸ್ಟ್, ಮಾರುತಿ ವಿಲ್ ಓಪನ್ ಅ ನ್ಯೂ ಫ್ಯಾಕ್ಟರಿ ಇನ್ ಇಂಡಿಯಾ ಸೂನ್. ಮಾರುತಿ ಶೀಘ್ರದಲ್ಲೇ ಭಾರತದಲ್ಲಿ ಹೊಸ ಕಾರ್ಖಾನೆಯನ್ನು ತೆರೆಯಲಿದೆ. ಇಲ್ಲಿ ಮಾರುತಿ ಅನ್ನುವಂಥದ್ದು ಸಬ್ಜೆಕ್ಟ್. ಮಾರುತಿ ವಿಲ್ ಓಪನ್ ಅಂದರೆ ಮಾರುತಿ ತೆರೆಯಲಿದೆ, ಓಪನ್ ಮಾಡಲಿದೆ. ಅ ನ್ಯೂ ಫ್ಯಾಕ್ಟರಿ ಅಂದರೆ ಒಂದು ಹೊಸ ಕಾರ್ಖಾನೆ. ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ. ಸೂನ್ ಅಂದರೆ ಶೀಘ್ರದಲ್ಲೇ, ಆಯ್ತಾ? ಶೀಘ್ರದಲ್ಲೇ ತೆರೆಯಲಿದೆ ಅಂತ ಸಮಯ ನಿಗದಿಪಡಿಸಲಾಗಿದೆ. ಸಮಯ ಅಂದರೆ ಇಷ್ಟೇ ಗಂಟೆಗೆ, ಈ ದಿನ ಅಂತಲ್ಲ, ಶೀಘ್ರದಲ್ಲೇ ಅಂತ. ಹೀಗೆ ನಿಗದಿಪಡಿಸಲಾದಂತಹ ಘಟನೆಯನ್ನು ಹೇಳಲಿಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ಬಳಸಿದ್ದೇವೆ ಅಲ್ವಾ? ನೆಕ್ಸ್ಟ್, ಮೈ ಪೇರೆಂಟ್ಸ್ ವಿಲ್ ಮೀಟ್ ಹರ್ ಟುಮಾರೋ. ನನ್ನ ಪೋಷಕರು ನಾಳೆ ಅವಳನ್ನು ಭೇಟಿಯಾಗುತ್ತಾರೆ. ಮೈ ಪೇರೆಂಟ್ಸ್ ಅಂದರೆ ನನ್ನ ಪೋಷಕರು, ಇದು ಈ ವಾಕ್ಯದ ಸಬ್ಜೆಕ್ಟ್. ವಿಲ್ ಮೀಟ್ ಅಂದರೆ ಭೇಟಿಯಾಗುತ್ತಾರೆ. ಹರ್ ಅಂದರೆ ಅವಳನ್ನು. ಟುಮಾರೋ ಅಂದರೆ ನಾಳೆ. ಇಲ್ಲಿ ನಾಳೆ, ಟುಮಾರೋ ಅನ್ನುವಂಥದ್ದು ನಿಗದಿಪಡಿಸಲಾದಂತಹ ಸಮಯ, ಸರಿನಾ? ಸೊ ಇದು ಒಂದು ಬಳಕೆ. ನೆಕ್ಸ್ಟ್, ಟು ಪ್ರಿಡಿಕ್ಟ್ ಫ್ಯೂಚರ್ ಇವೆಂಟ್ಸ್ ಅಂದರೆ ಭವಿಷ್ಯದ ಘಟನೆಯನ್ನು ಊಹಿಸಲು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ಅವರ್ ಟೀಮ್ ವಿಲ್ ವಿನ್ ನೆಕ್ಸ್ಟ್ ವೀಕ್ ಅಂದರೆ ಮುಂದಿನ ವಾರ ನಮ್ಮ ತಂಡ ಗೆಲ್ಲುತ್ತದೆ ಅಂತ. ಅವರ್ ಟೀಮ್ ಅಂದರೆ ನಮ್ಮ ತಂಡ, ಇದು ಈ ವಾಕ್ಯದ ಸಬ್ಜೆಕ್ಟ್. ವಿಲ್ ವಿನ್ ಅಂದರೆ ಗೆಲ್ಲುತ್ತದೆ. ನೆಕ್ಸ್ಟ್ ವೀಕ್ ಅಂದರೆ ಮುಂದಿನ ವಾರ, ಆಯ್ತಾ? ಈಗ ಭಾರತ ವರ್ಸಸ್ ಬೇರೆ ದೇಶ ಕ್ರಿಕೆಟ್ ಇದ್ದಾಗ ಅಥವಾ ಕಬಡ್ಡಿ ಇದ್ದಾಗ ನಾವೇನು ಹೇಳ್ತೇವೆ? ಭಾರತ ಮುಂದಿನ ವಾರ ಗೆಲ್ಲುತ್ತದೆ ಅಂತ ಹೇಳ್ತೇವೆ ಅಲ್ವಾ? ಅಂದ್ರೆ ಏನರ್ಥ? ಮುಂದಿನ ವಾರ ಗೆಲ್ಲುತ್ತದೆ ಅಂತ ಊಹಿಸುತ್ತಾ ಇದ್ದೇವೆ.
ಖಡಾಖಂಡಿತವಾಗಿ ಗೆಲ್ಲುತ್ತದೆ ಅಂತ ನಾವು ಹೇಳಲಿಕ್ಕಾಗುವುದಿಲ್ಲ ಅಲ್ವಾ. ಗೆಲ್ಲಲೂಬಹುದು, ಗೆಲ್ಲದೆ ಕೂಡ ಇರಬಹುದು. ಆದರೆ ಇಲ್ಲಿ ನಾವು ಗೆಲ್ಲುತ್ತದೆ ಅಂತ ಊಹಿಸುತ್ತಾ ಇದ್ದೇವೆ. ಊಹಿಸಲಿಕ್ಕೆ ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯವನ್ನು ಬಳಸಿದ್ದೇವೆ. ಆಯ್ತಾ? ನೆಕ್ಸ್ಟ್, ಹಿಸ್ ಪಾರ್ಟಿ ವಿಲ್ ವಿನ್ ದಿ ನೆಕ್ಸ್ಟ್ ಇಲೆಕ್ಷನ್. ಮುಂದಿನ ಚುನಾವಣೆಯಲ್ಲಿ ಅವರ ಪಕ್ಷ ಗೆಲ್ಲಲಿದೆ ಅಥವಾ ಗೆಲ್ಲುತ್ತದೆ. ಹಿಸ್ ಪಾರ್ಟಿ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಹಿಸ್ ಪಾರ್ಟಿ ಅಂದರೆ ಅವರ ಪಕ್ಷ. ವಿಲ್ ವಿನ್ ಅಂದರೆ ಗೆಲ್ಲಲಿದೆ ಅಥವಾ ಗೆಲ್ಲುತ್ತದೆ. ದ ನೆಕ್ಸ್ಟ್ ಇಲೆಕ್ಷನ್ ಅಂದರೆ ಮುಂದಿನ ಚುನಾವಣೆಯಲ್ಲಿ ಅಂತ. ಸರಿನಾ? ಈಗ ಅವರ ಪಕ್ಷ ಖಡಾಖಂಡಿತವಾಗಿ ಗೆದ್ದೇ ಗೆಲ್ಲುತ್ತದೆ ಅಂತ ಹೇಳ್ತಾ ಇಲ್ಲ ನಾವು. ಎಲ್ಲರೂ ಮತ ಹಾಕಿದ್ದಾರೆ. ಎಲ್ಲ ಕಡೆ ಸಮೀಕ್ಷೆ ಮಾಡಿ ನೋಡಿದಾಗ ಅವರ ಪಕ್ಷ ಗೆಲ್ಲುತ್ತದೆ, ಗೆಲ್ಲಬಹುದು, ಗೆಲ್ಲುತ್ತದೆ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಅಂದರೆ ಊಹಿಸುತ್ತಾ ಇದ್ದೇವೆ. ಸುತ್ತಮುತ್ತ ನೋಡಿ, ಸಂದರ್ಭಗಳನ್ನು ನೋಡಿ, ಘಟನೆಗಳನ್ನು ನೋಡಿ ಗೆಲ್ಲುತ್ತದೆ ಅಂತ ಊಹಿಸುತ್ತಾ ಇದ್ದೇವೆ. ಗೆದ್ರೂ ಗೆಲ್ಲಬಹುದು, ಗೆಲ್ಲದೆ ಕೂಡ ಇರಬಹುದು. ಸರಿನಾ? ನೆಕ್ಸ್ಟ್, ಎಕ್ಸ್ಪರ್ಟ್ಸ್ ಸೇ ಫ್ಯೂಯಲ್ ಪ್ರೈಸಸ್ ವಿಲ್ ರೈಸ್. ಫ್ಯೂಯಲ್ ಪ್ರೈಸ್ ಅಂದರೆ ಇಂಧನ ಬೆಲೆ. ಇದು ಈ ವಾಕ್ಯದ ಸಬ್ಜೆಕ್ಟ್. ಇಂಧನ ಬೆಲೆ ಏರಿಕೆಯಾಗಲಿದೆ ಎನ್ನುತ್ತಾರೆ ತಜ್ಞರು. ಇಂಧನ ಬೆಲೆ ಏರಿಕೆಯಾಗಲಿದೆ ಅಂದರೆ ಫ್ಯೂಯಲ್ ಪ್ರೈಸಸ್ ವಿಲ್ ರೈಸ್ ಎನ್ನುತ್ತಾರೆ ತಜ್ಞರು. ಎಕ್ಸ್ಪರ್ಟ್ಸ್ ಸೇ. ತಜ್ಞರು ಊಹಿಸುತ್ತಾ ಇದ್ದಾರೆ. ಇದು ಸತ್ಯ ಆದರೂ ಆಗಬಹುದು, ಇಲ್ಲದೆ ಕೂಡ ಇರಬಹುದು. ಸರಿನಾ? ಸೊ ಇದು ಇನ್ನೊಂದು ಬಳಕೆ. ನೆಕ್ಸ್ಟ್, ಭರವಸೆಯನ್ನು ಕೊಡಲಿಕ್ಕೆ, ವಿನಂತಿಯನ್ನು ಮಾಡಲಿಕ್ಕೆ, ನಿರಾಕರಿಸಲಿಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, ಶಿ ವಿಲ್ ರಿಟರ್ನ್ ಯುವರ್ ಬುಕ್ ಟುಮಾರೋ ಅಂದರೆ ಅವಳು ನಾಳೆ ನಿಮ್ಮ ಪುಸ್ತಕವನ್ನು ಹಿಂದಿರುಗಿಸುತ್ತಾಳೆ. ಶಿ ವಿಲ್ ರಿಟರ್ನ್ ಅಂದರೆ ಅವಳು ಹಿಂದಿರುಗಿಸುತ್ತಾಳೆ. ಇಲ್ಲಿ ನಾವು ಭರವಸೆಯನ್ನು ಕೊಡ್ತಾ ಇದ್ದೇವೆ. ಅವಳು ನಿಮ್ಮ ಪುಸ್ತಕವನ್ನು ತೆಗೆದುಕೊಂಡು ಹೋಗಿದ್ದಾಳೆ. ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಹಲವಾರು ದಿನಗಳು ಆಗಿವೆ, ಇನ್ನೂ ಅವಳು ನಿಮಗೆ ಕೊಟ್ಟಿಲ್ಲ. ನಾಳೆ ಅವಳು ನಿಮ್ಮ ಪುಸ್ತಕವನ್ನು ವಾಪಸ್ ಕೊಡುತ್ತಾಳೆ ಅಂತ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀರಿ. ಅವಳು ಕೊಡ್ತಾಳೋ ಬಿಡ್ತಾಳೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಸರಿನಾ? ನೆಕ್ಸ್ಟ್, ವಿಲ್ ಯು ಮ್ಯಾರಿ ಮೀ? ನೀನು ನನ್ನನ್ನು ಮದುವೆಯಾಗುವೆಯಾ? ಪ್ರಶ್ನೆ. ವಿಲ್ ಯು ಮ್ಯಾರಿ ಅಂದರೆ ನೀನು ಮದುವೆಯಾಗುವೆಯಾ? ಇದೇನು? ಇದು ವಿನಂತಿ. ಸರಿನಾ? ನೆಕ್ಸ್ಟ್, ಐ ವೋಂಟ್ ಈಟ್ ದಿಸ್ ಅಂದರೆ ಐ ವಿಲ್ ನಾಟ್ ಈಟ್ ದಿಸ್ ಅಂತ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೇನೆ. ಆಯ್ತಾ? ಐ ವಿಲ್ ನಾಟ್ ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನುವುದಿಲ್ಲ ಅಂತ. ಇಲ್ಲಿ ನಾವು ನಿರಾಕರಿಸುತ್ತಿದ್ದೇವೆ. ಆಯ್ತಾ? ಐ ವಿಲ್ ನಾಟ್ ಈಟ್ ದಿಸ್, ನಾನು ಇದನ್ನು ತಿನ್ನುವುದಿಲ್ಲ. ನೆಕ್ಸ್ಟ್, ಯೋಜನೆಯ ಬಗ್ಗೆ ಮಾತನಾಡಲಿಕ್ಕೆ ಹಾಗೂ ಕೊಡುಗೆಯ ಬಗ್ಗೆ ಮಾತನಾಡಲಿಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, ವಿಲ್ ವಿ ಗೋ ಟು ದ್ಯಾಟ್ ಮೂವಿ ಟುಮಾರೋ? ನಾವು ನಾಳೆ ಆ ಚಿತ್ರಕ್ಕೆ ಹೋಗುತ್ತೇವೆಯೇ? ಇಲ್ಲಿ ನಾವು ಯೋಜನೆಯ ಬಗ್ಗೆ ಕೇಳ್ತಾ ಇದ್ದೇವೆ, ಅಂದರೆ ಪ್ಲಾನ್ನ ಬಗ್ಗೆ ಕೇಳ್ತಾ ಇದ್ದೇವೆ.
ವಿಲ್ ವಿ ಗೋ ಟು ದ್ಯಾಟ್ ಮೂವಿ? ನಾಳೆ ಏನು ಪ್ಲ್ಯಾನ್? ನಾಳೆ ನಾವು ಆ ಫಿಲ್ಮಿಗೆ ಹೋಗ್ತಾ ಇದ್ದೇವಾ ಅಂತ. ವಿಲ್ ವಿ ಗೋ, ನಾವು ಹೋಗುತ್ತೇವೆಯೇ ಪ್ರಶ್ನೆ. ಆದರೆ ಇಲ್ಲಿ ನಾವು ಕೇಳ್ತಾ ಇರುವಂಥದ್ದು ನಾಳೆಯ ಪ್ಲ್ಯಾನ್, ಅಂದರೆ ಯೋಜನೆಯ ಬಗ್ಗೆ. ಸರಿನಾ? ನೆಕ್ಸ್ಟ್, ಐ ವಿಲ್ ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ನೆಕ್ಸ್ಟ್ ವೀಕೆಂಡ್. ನಾನು ಮುಂದಿನ ವಾರಾಂತ್ಯದಲ್ಲಿ ನನ್ನ ಅಜ್ಜ ಅಜ್ಜಿಯನ್ನು ಭೇಟಿ ಮಾಡುತ್ತೇನೆ. ಐ ವಿಲ್ ವಿಸಿಟ್ ಅಂದರೆ ನಾನು ಭೇಟಿ ಮಾಡುತ್ತೇನೆ. ಆಯ್ತಾ? ಇಲ್ಲಿ ನಾನು ನನ್ನ ಯೋಜನೆ ಅಂದರೆ ಪ್ಲ್ಯಾನ್ ಅನ್ನು ಹೇಳುತ್ತಾ ಇದ್ದೇನೆ. ಸರಿನಾ? ನೆಕ್ಸ್ಟ್, ಹಿ ವಿಲ್, ಇದ್ರ ಬಗ್ಗೆ ಹೇಳ್ತೇನೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ. ಹಿ ವಿಲ್ ಕ್ಯಾರಿ ಯುವರ್ ಬ್ಯಾಗ್ ಫಾರ್ ಯು. ಅವನು ನಿಮ್ಮ ಚೀಲವನ್ನು ನಿಮಗಾಗಿ ಒಯ್ಯುತ್ತಾನೆ. ಹಿ ವಿಲ್ ಕ್ಯಾರಿ ಅಂದರೆ ಅವನು ಒಯ್ಯುತ್ತಾನೆ. ಇಲ್ಲಿ ನೀವು ಆಫರ್ ಮಾಡ್ತಾ ಇದ್ದೀರಿ ಸಹಾಯ ಮಾಡಲಿಕ್ಕೆ. ಒಂದು ಸನ್ನಿವೇಶ ತಗೊಳ್ಳೋಣ. ನೀವು ನಿಮ್ಮ ತಾಯಿ ಮತ್ತೆ ಇನ್ನೊಬ್ಬರು ನಡೆದುಕೊಂಡು ಹೋಗ್ತಾ ಇದ್ದೀರಿ. ಆ ಇನ್ನೊಬ್ಬರಿದ್ದಾರಲ್ಲ, ಅವರ ಕೈಯಲ್ಲಿ ತುಂಬ ಚೀಲಗಳು ಇವೆ. ಆ ಚೀಲಗಳು ಭಾರವಾದಂತಹ ಚೀಲಗಳು. ಅವರಿಗೆ ಅದನ್ನು ಎತ್ತುಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತಾ ಇದೆ. ನಿಮ್ಮ ತಾಯಿ ಆವಾಗ ನಿಮ್ಮನ್ನು ನೋಡಿ ಅವರ ಕೈಯಿಂದ ಒಂದು ಬ್ಯಾಗ್ ತಗೋ ಅಂತ ಹೇಳ್ತಾರೆ. ಹಾಗೂ ಅವರ ಹತ್ತಿರ ನಿಮ್ಮ ತಾಯಿ ಹೇಳ್ತಾರೆ, ಅವನು ನಿಮ್ಮ ಚೀಲವನ್ನು ನಿಮಗಾಗಿ ಒಯ್ಯುತ್ತಾನೆ ಅಂತ. ಹಿ ವಿಲ್ ಕ್ಯಾರಿ ಯುವರ್ ಬ್ಯಾಗ್ ಫಾರ್ ಯು ಅಂದರೆ ನಿಮಗೆ ಸಹಾಯ ಮಾಡ್ತಾನೆ ಅಂತ. ಆ ಸಹಾಯವನ್ನು ಸ್ವೀಕರಿಸ್ತಾರೋ ಬಿಡ್ತಾರೋ ಅದೆಲ್ಲ ನಮ್ಗೆ ಅಗತ್ಯ ಇಲ್ಲ. ಸರಿನಾ? ನೆಕ್ಸ್ಟ್, ಸ್ಪಾಂಟೇನಿಯಸ್ ಡಿಸಿಷನ್ಸ್ ಅಂದರೆ ಹಠಾತ್ ನಿರ್ಧಾರಗಳನ್ನು ಮಾಡುವಾಗ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, ಐಲ್ ಅಂದರೆ ಐ ವಿಲ್ ಕ್ಲೋಸ್ ದ ವಿಂಡೋ ಅಂದರೆ ನಾನು ಕಿಟಕಿಯನ್ನು ಮುಚ್ಚುತ್ತೇನೆ ಅಂತ. ಐ ವಿಲ್ ಕ್ಲೋಸ್ ಅಂದರೆ ನಾನು ಮುಚ್ಚುತ್ತೇನೆ. ಈಗ ಒಂದು ಸಂದರ್ಭ ತಗೊಳ್ಳೋಣ. ನೀವು ನಿಮ್ಮ ಸ್ನೇಹಿತ ಮಾತನಾಡ್ತಾ ಕೋಣೆಯೊಳಗೆ ಕೂತಿದ್ದೀರಿ. ಕಿಟಕಿ ತೆರೆದಿದೆ, ತಂಪಾದ ಗಾಳಿ ಬೀಸುತ್ತಿದೆ. ಆಯಿತಾ? ನಿಮಗೆ ತುಂಬ ತಂಪಾಗಲಿಕ್ಕೆ ಶುರುವಾಯಿತು. ಹಾಗಾಗಿ ನೀವು ಹೇಳ್ತೀರಿ, ನಾನು ಕಿಟಕಿಯನ್ನು ಮುಚ್ಚುತ್ತೇನೆ ಅಂತ. ಐ ವಿಲ್ ಕ್ಲೋಸ್ ದ ವಿಂಡೋ. ನೀವು ಕಿಟಕಿಯನ್ನು ಮುಚ್ಚಲಿಕ್ಕೆ ನಿರ್ಧಾರವನ್ನು ಹಠಾತ್ತಾಗಿ ತಗೊಂಡದ್ದು. ಕಿಟಕಿಯನ್ನು ಮುಚ್ಚುತ್ತೇನೆ ಅಂತ ಪ್ಲ್ಯಾನ್ ಅಥವಾ ಯೋಜನೆ ಮಾಡಿರಲಿಲ್ಲ. ಹಠಾತ್ತಾಗಿ ನೀವು ನಿರ್ಧಾರವನ್ನು ತಗೊಂಡ್ರಿ. ಸರಿ ಅಲ್ವಾ? ನೆಕ್ಸ್ಟ್, ವಿಲ್ ಕ್ಯಾರಿ ದೀಸ್ ಬ್ಯಾಗ್ಸ್ ಅಂದರೆ ನಾವು ಈ ಚೀಲವನ್ನು ಒಯ್ಯುತ್ತೇವೆ ಅಂತ. ಹಠಾತ್ತಾಗಿ ನೀವು ಈ ಚೀಲಗಳನ್ನು ಒಯ್ಯಲಿಕ್ಕೆ ನಿರ್ಧಾರ ಮಾಡಿದರೆ ಆವಾಗ ಈ ರೀತಿ ಹೇಳಬಹುದು. ಸರಿನಾ? ಸೊ ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಆಯ್ತಾ? ನೆಕ್ಸ್ಟ್, ಕಾಂಟ್ರಾಕ್ಷನ್ಗಳು. ಐ ವಿಲ್ ಅನ್ನು ಸಣ್ಣಕ್ಕೆ ಮಾಡಬಹುದು, ಯು ವಿಲ್ ಅನ್ನು ಸಣ್ಣಕ್ಕೆ ಮಾಡಬಹುದು, ವಿ ವಿಲ್ ಅನ್ನು ಸಣ್ಣಕ್ಕೆ ಮಾಡಬಹುದು, ದೇ ವಿಲ್ ಸಣ್ಣಕ್ಕೆ ಮಾಡಬಹುದು, ಹಿ ವಿಲ್ ಸಣ್ಣಕ್ಕೆ ಮಾಡಬಹುದು, ಶಿ ವಿಲ್ ಸಣ್ಣಕ್ಕೆ ಮಾಡಬಹುದು, ಇಟ್ ವಿಲ್ ಅನ್ನು ಸಣ್ಣಕ್ಕೆ ಮಾಡಬಹುದು. ಯಾವ ರೀತಿ? ಈ ರೀತಿ. ಆಯ್ತಾ? ಐ ವಿಲ್ ಅನ್ನು ಸೇರಿಸಿ WI ಅನ್ನು ತೆಗೆದು ಅಪಾಸ್ಟ್ರಫಿ ಹಾಕಿ ಐಲ್ ಅಂತ ಮಾಡ್ತೇವೆ. ಐಲ್ ಈಟ್ ದಿಸ್.
ಯು ವಿಲ್ ಅನ್ನು ಸೇರಿಸಿ WI ತೆಗೆದು ಅಪಾಸ್ಟ್ರಫಿ ಹಾಕಿ ಯುಲ್ ಮಾಡ್ತೇವೆ. ಯುಲ್ ಈಟ್ ದಿಸ್. ವಿ ವಿಲ್ ಸೇರಿಸಿ WI ತೆಗೆದು ಅಪಾಸ್ಟ್ರಫಿ ಹಾಕಿ ವೀಲ್ ಮಾಡ್ತೇವೆ. ವೀಲ್ ಈಟ್ ದಿಸ್. ಹಾಗೆಯೇ ದೇಲ್ ಈಟ್ ದಿಸ್, ಹೀಲ್ ಈಟ್ ದಿಸ್, ಶೀಲ್ ಈಟ್ ದಿಸ್, ಶೀಲ್ ಈಟ್ ದಿಸ್, ಇಟಲ್ ಈಟ್ ದಿಸ್. ಆಯ್ತಾ? ಇಟಲ್ ಅಂತ ಬಳಸುವಂಥದ್ದು ಕಡಿಮೆ, ಇದನ್ನು ಬಳಸೋದೇ ಜಾಸ್ತಿ. ಮತ್ತೆ ಉಳಿದದ್ದೆಲ್ಲವನ್ನು ಬಳಸುತ್ತೇವೆ. ಐಲ್, ಯೂಲ್, ವೀಲ್, ದೇಲ್, ಹೀಲ್, ಶೀಲ್. ಸರಿನಾ? ನೆಕ್ಸ್ಟ್, ಹೌ ವಿಲ್ ಯು ಈಟ್ ದಿಸ್ ಅನ್ನು ಹೌಲ್ ಯು ಈಟ್ ದಿಸ್ ಅಂತ ಹೇಳಬಹುದು. ಅಂದರೆ ಮೊದಲ ಪದ ಹಾಗೂ ಎರಡನೇ ಪದವನ್ನು ಸೇರಿಸಿ ಈ ರೀತಿ ಮಾಡಬಹುದು. ವಾಟ್ ವಿಲ್ ಯು ಡೂ? ವಾಟ್ ವಿಲ್ ಯು ಡೂ? ವೆನ್ ವಿಲ್ ಯು ಸ್ಲೀಪ್? ವೆನ್ ವಿಲ್ ಯು ಸ್ಲೀಪ್? ಇಂಡಿಯಾ ವಿಲ್ ವಿನ್? ಇಂಡಿಯಾಲ್ ವಿನ್? ಮೈ ಫ್ರೆಂಡ್ಸ್ ವಿಲ್ ವಿನ್? ಮೈ ಫ್ರೆಂಡ್ಸ್ ವಿಲ್ ವಿನ್? ಈ ರೀತಿ ಮಾಡಬಹುದು. ಆದರೆ ಇವುಗಳನ್ನು ಹೇಳಲಿಕ್ಕೆ ಕಷ್ಟ ಹಾಗೂ ಕೆಲವೊಮ್ಮೆ ಈ ರೀತಿ ನೀವು ಬಳಸಿದಾಗ ಇನ್ನೊಬ್ಬರಿಗೆ ಕನ್ಫ್ಯೂಸ್ ಆಗಬಹುದು. ಹಾಗಾಗಿ ಈ ರೀತಿಯೇ ಹೇಳಿ. ಇವೆಲ್ಲವೂ ಸರಿಯೇ, ಈ ರೀತಿ ಹೇಳಬಹುದು. ಆದರೆ ಸುಮ್ಮನೆ ಯಾಕೆ ಕಷ್ಟ ತಗೊಳ್ಳುವಂಥದ್ದು, ತಪ್ಪಾಗುವಂಥದ್ದು, ಬೇರೆಯವರಿಗೆ ಕನ್ಫ್ಯೂಸ್ ಮಾಡುವಂಥದ್ದು ಅಲ್ವಾ? ಹಾಗಾಗಿ ಇದೇ ರೀತಿ ಹೇಳಿ. ಆಯ್ತಾ? ನೆಕ್ಸ್ಟ್, ಐ ವಿಲ್ ನಾಟ್ ಈಟ್ ದಿಸ್, ಐ ವಾಂಟ್ ಈಟ್ ದಿಸ್. ವಿಲ್ ನಾಟ್ ಅನ್ನು ಸೇರಿಸಿ ILL ನ ಬದಲು ಓ ಅಕ್ಷರ ಹಾಕಿ ಈ ಓ ಅಕ್ಷರ ತೆಗೆದು ಅಪಾಸ್ಟ್ರಫಿ ಹಾಕಿ ವೋಂಟ್ ಅಂತ ಹೇಳುತ್ತೇವೆ. ಆಯ್ತಾ? ಇಷ್ಟನ್ನೆಲ್ಲ ನೆನ್ಪಿಟ್ಕೊಳ್ಳುವ ಅಗತ್ಯ ಇಲ್ಲ. ವಿಲ್ ನಾಟ್ ಅನ್ನು ವೋಂಟ್ ಅಂತ ಹೇಳ್ತೇವೆ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಐ ವಾಂಟ್ ಈಟ್ ದಿಸ್, ಯು ವಾಂಟ್ ಈಟ್ ದಿಸ್, ದೇ ವಾಂಟ್ ಈಟ್ ದಿಸ್. ಈ ರೀತಿ. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳಲ್ಲಿ ಏನೂ ಬದಲಾವಣೆ ಇಲ್ಲ. ನಕಾರಾತ್ಮಕ ಪ್ರಶ್ನೆಗಳಲ್ಲಿ ನಾಟ್ ಅನ್ನು ಎಡಕ್ಕೆ ತಂದು ವೋಂಟ್ ಮಾಡಿ ಹೇಳಬಹುದು. ವೋಂಟ್ ಐ ಈಟ್ ದಿಸ್, ವೋಂಟ್ ಯು ಈಟ್ ದಿಸ್, ಈ ರೀತಿ. ಸರಿನಾ? ನೆಕ್ಸ್ಟ್, ವಿಲ್ ಯು ಈಟ್ ದಿಸ್ ಅಂದರೆ ನೀನು ಇದನ್ನು ತಿನ್ನುತ್ತೀಯಾ ಅಂತ ಯಾರಾದರೂ ನಿಮ್ಮ ಹತ್ರ ಕೇಳಿದರೆ ನೀವು ಎಸ್ ಐ ವಿಲ್ ಅಥವಾ ನೋ ಐ ವೋಂಟ್ ಅಂತ ಉತ್ತರ ಕೊಡಬಹುದು. ಸಕಾರಾತ್ಮಕ ಉತ್ತರ ಕೊಡಬೇಕು ಅಂತಿದ್ರೆ ಐ ವಿಲ್ ಅಂತಾನೆ ಬಳಸಬೇಕು. ಇಲ್ಲಿ ಸಣ್ಣ ರೂಪಕ್ಕೆ ತರಬಾರದು. ನಕಾರಾತ್ಮಕ ಉತ್ತರ ಕೊಡುವಾಗ, ಪ್ರತ್ಯುತ್ತರ ಕೊಡುವಾಗ ಸಣ್ಣ ರೂಪವನ್ನು ಬಳಸಬಹುದು. ವಿಲ್ ನಾಟ್ ಅಂತ ಹೇಳುವ ಬದಲು ವಾಂಟ್ ಅಂತ ಹೇಳಬಹುದು. ಸರಿನಾ? ವಿಲ್ ದೇ ಡೂ ದಿಸ್ ಅಂತ ಕೇಳಿದರೆ ಎಸ್ ದೇ ವಿಲ್ ಅಂತ ಹೇಳಬೇಕು. ಇಲ್ಲಿ ಸಣ್ಣ ರೂಪ ಬಳಸಬಾರದು. ನೋ ದೇ ವೋಂಟ್, ಇಲ್ಲಿ ಸಣ್ಣ ರೂಪವನ್ನು ಬಳಸಬಹುದು. ಅರ್ಥ ಆಯ್ತಾ? ಸರಿ, ಇವಿಷ್ಟು ನಿಯಮಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.